ಸೋಷಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಎಕ್ಸ್ಪೈರಿ ಸೂಪರ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ರ್ಯಾಲಿ ಕೊಟ್ಟಿದ್ದಾನೆ. ಓಕೆನಾ, ಅದು ತಗೊಂಡ್ರ ಬಿಟ್ರು ಅನ್ನೋದು ಬಹಳ ಕ್ವಶನ್ ಮಾರ್ಕ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ತುಂಬಾ 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 ವಾಲಟೈಲಿಟಿ ಇತ್ತು ಮಾರ್ಕೆಟ್. ನೋಡಿ, ಬೆಳಿಗ್ಗೆ ಫಾಲ್ ಆಯ್ತು. ನಾವು ಒಂದು ಝೋನ್ ಕೊಟ್ಟಿದ್ವಿ. ಯಾವ ಝೋನ್ ಅದು? ಜಸ್ಟ್ ಮೊನ್ನೆದೊಂದು ಡೋಜಿ. ಆ ಡೋಜಿ ಝೋನು ಅದನ್ನ ಬ್ರೇಕ್ ಆಗಿ ಕೆಳಗೆ ಬಂತು. ಕೆಳಗೆ ಬಂದಿದ್ದು ಎರಡನ್ನೂ ಬ್ರೇಕ್ ಆಯ್ತು. ಯಾವುದು? ಪ್ರೀವಿಯಸ್ ಡೇ ಹೈಯನ್ನ ಬ್ರೇಕ್ ಆಯ್ತು. ಸೊ ಬ್ರೇಕ್ ಆದಂತಹ ಕ್ಯಾಂಡಲ್ ಕ್ಲೋಸಿಂಗ್ ಅನ್ನ ಮಾತ್ರ ತಿರ್ಗಾ ಪ್ರೀವಿಯಸ್ ಡೇ ಲೋಕ್ಕಿಂತ ಮೇಲೇನೆ ಬಂದು ಕೊಟ್ಟ. ಸೊ ಅಷ್ಟರೊಳಗೆ ನಾವು ಪಿ ನಲ್ಲಿ ಬ್ರೇಕ್ ಆಗ್ಬೇಕಾದ್ರೆ ಬ್ರೇಕ್ಔಟ್ ಟ್ರೇಡ್ ಅನ್ನ ಮಾಡಿಯಾಗಿತ್ತು. ಅದಾದ ನಂತರ ರಿವರ್ಸಲ್ ಆದಾಗ ಎಕ್ಸಾಕ್ಟ್ಲಿ ಇದೇ ಜಾಗದಲ್ಲಿ ನಾವು 71 ರುಪೀಸ್ಗೆ ಬೈ ಮಾಡಿದ್ವಿ. ಅದು 210ಗೆ ಎಕ್ಸಿಟ್ ಆದ್ವಿ. ಸೊ ವಂಡರ್ಫುಲ್ ಟ್ರೇಡ್. ಸುಮಾರು ಜನ ನಮ್ಮ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಸೊ ಆ ಟ್ರೇಡ್ಸ್ ಎಲ್ಲ ಸ್ಕ್ರೀನ್ ಶಾಟ್ಸ್ ಎಲ್ಲ ನೀವು ಅಲ್ಲಿ ನೋಡ್ಬೋದು. ಯಾಕೆಂದ್ರೆ ನೋಡಿ, ಬೆಳಿಗ್ಗೆ ಪುಟ್ ಆಪ್ಷನ್ ನೋಡಿದಾಗ ಪುಟ್ ಆಪ್ಷನ್ 242 ಸಾರಿ 30 ಪಾಯಿಂಟ್ಸ್ ಇದು ಕ್ಲಿಯರ್ ಇಲ್ಲ. ಬೇಡ, ಇದ್ರಲ್ಲಿ ನೋಡೋಣ. 242 ಇಂದ 277 30 ಪಾಯಿಂಟ್ಸ್ ಇದ್ರಲ್ಲಿ ಮಾಡಿತ್ತು. ಅದಾದ್ಮೇಲಿಂದ ಮಾಡಿದ್ದು 71 ಎಂಟ್ರಿ 210 ವರೆಗೆ. ಅಂದ್ರೆ ಪರ್ಫೆಕ್ಟ್ ಎಂಟ್ರಿ ಆಗಿತ್ತು. ರಿವರ್ಸಲ್ ಎಲ್ಲರೂ ಪಿ ಕಡೆ ಕೂತಿದಾಗ ನಾವು ಸಿ ಕಡೆ ಕೂತು ಅದು ಬಂದಂಥದ್ದು. ಮತ್ತೆ ಬಂದಂತಹ ಮಾರ್ಕೆಟ್ ಮಾತ್ರ ಇದು ಅನ್ಎಕ್ಸ್ಪೆಕ್ಟೆಡ್. ಈ ಝೋನ್ ಒಳಗೂ ಹೋಗಿ ಕ್ಲೋಸ್ ಕೊಟ್ಟಿತ್ತು, ರೀಟೆಸ್ಟ್ ಆಗಿತ್ತು. ಬಟ್ ದಿಸ್ ವಾಸ್ ಎನ್ ಅನ್ಎಕ್ಸ್ಪೆಕ್ಟೆಡ್ ಕ್ಯಾಂಡಲ್. ಈ ಒಂದು ರೆಡ್ ಕ್ಯಾಂಡಲ್ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಇವತ್ತು ಎಕ್ಸ್ಪೈರಿ ಆಗಿದ್ರಿಂದ ಅವನು ಸ್ವಲ್ಪ ತುಂಬಾ ಸ್ಲೋ ಆಗಿ ಅಲ್ಲೆಲ್ಲ ಕನ್ಸಾಲ್ಡೇಟ್ ಮಾಡಿಕೊಂಡು ಅದಾದ್ಮೇಲಿಂದ ಬ್ರೇಕ್ ಆದವನು ಒಳ್ಳೆ ರೀತಿಯ ಮೂಮೆಂಟಮ್ ಅನ್ನ ಕೊಟ್ಟ. ಬಟ್ ಏನಾಯ್ತು ಅಂತ ಹೇಳಿದ್ರೆ ಅದು ತುಂಬಾ ಸ್ಲೋ ಆಗಿದ್ರಿಂದ, ವಾಲಟೈಲಿಟಿಯೂ ಆಗಿದ್ರಿಂದ ನಾವು ಯಾವುದನ್ನು ಮಾಡಕ್ ಹೋಗ್ಲಿಲ್ಲ. ನಂತರ ಬ್ರೇಕ್ಔಟ್ ಆದ್ಮೇಲಿಂದ ಒಂದು ಟ್ರೇಡ್ ಅನ್ನ ಪಾಸ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ವಿ ಸೆಕೆಂಡ್ ಹಾಫ್ ಅಲ್ಲಿ. ಸೆಕೆಂಡ್ ಹಾಫ್ ಬ್ರೇಕ್ಔಟ್ ಟ್ರೇಡ್ ಅನ್ನ ಮಾಡಿದ್ರಲ್ಲಿ 324ರಿಂದ 386 ವರೆಗೆ ಬಿಟ್ವಿ. ಬಟ್ ಅದು ಕ್ಲೋಸಿಂಗ್ ಆಗ್ಬೇಕಾದ್ರೆ ಇಟ್ ವಾಸ್ ಅರೌಂಡ್ 500 ಪಾಯಿಂಟ್ಸ್, 462 530 ವರೆಗೆ ಹೋಗಿದೆ. ಎಂಟ್ರಿ ನಾವು 324ಗೆ ಮಾಡಿದ್ದು ಬ್ರೇಕ್ಔಟ್ ಆದಾಗ. ಎಗೇನ್ ಅಲ್ಲಿಂದ ಶುರುವಾದಂತ ಈ ಝೋನ್ ಇತ್ತು. ಝೋನ್ ಬ್ರೇಕ್ ಆದ್ಮೇಲಿಂದ ಅದು ಹೋಗಿದ್ದು ಮಾರ್ಕೆಟ್ ಸಹ ಫರ್ದರ್ ಇತ್ತು. ಬಟ್ ನಮ್ಮ ಒಂದು ಲೈನ್ ಇತ್ತು, ಝೋನ್ ಇತ್ತು 382. ಸೊ ನಾವು ಆ ಝೋನಲ್ಲಿ ಬಿಟ್ವಿ. ಇದು ಎಗೇನ್ ಒಳ್ಳೆ ರೀತಿಯ ಮೂಮೆಂಟಮ್ ಅನ್ನ ಕೊಡ್ತು. ಸೊ ಈ ಝೋನು ನಿಮ್ಗೆ ಮೊನ್ನೆನೂ ನಾನು ನಿಮ್ಗೆ ಹೇಳಿದ್ದೆ, ಕ್ಲೋಸಿಂಗ್ ಅಂಡ್ 15 ನಿಮಿಷದ್ದು ಹೈ ಇದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಅಂತ ಹೇಳಿ. ಆ ಝೋನ್ ಅನ್ನ ಅದು ಒಂದೇ ಕ್ಯಾಂಡಲ್ ಅಲ್ಲಿ ಜಬರ್ದಸ್ತ್ ಅಲ್ಲಿ ಬ್ರೇಕ್ ಆಗಿದೆ. ಫಸ್ಟ್ ರೆಸಿಸ್ಟೆನ್ಸ್ ತಗೊಳ್ತು, ಅದಾದ ನಂತರ ಬ್ರೇಕ್ಔಟ್ ತಗೊಂಡು ಬ್ರೇಕ್ಔಟ್ ಇಂದ ಸೀದಾ ಹೋಗಿದ್ದು ರೀಟೆಸ್ಟ್ ಬಾಕಿ ಇದೆ. ಸೊ ಮಾರ್ಕೆಟ್ 25,000 ಸೈಕಾಲಜಿಕಲ್ ಲೆವೆಲ್ ಅನ್ನು ಬ್ರೇಕ್ ಮಾಡಿ ಈಗ ನಿಂತಿದೆ. ಸೊ ವಾಟ್ ನೆಕ್ಸ್ಟ್ ಅಂತ ಬರುತ್ತೆ. ಯಾಕೆಂತ ಹೇಳಿದ್ರೆ ಇಷ್ಟು ಒಂದು ಕನ್ಸಾಲ್ಡೇಟ್ ಆಗಿ ಬ್ರೇಕ್ ಆದಂತಹ ಮಾರ್ಕೆಟ್ ಇನ್ನೇನು ಮಾಡಬಹುದು? ಯಾಕೆಂತ ಹೇಳಿದ್ರೆ ತುಂಬಾ ದಿವಸದಿಂದ ಕನ್ಸಾಲ್ಡೇಟ್ ಆಗಿಯೇ ಇದೆ ಮಾರ್ಕೆಟ್. ಅಲ್ಲಿಂದ ಬ್ರೇಕ್ ಆದದ್ದು ರೀಟೆಸ್ಟ್ ಬರುತ್ತಾ ಅಂತ ಯೋಚನೆ ಮಾಡಿದ್ವಿ, ಅದು ಇಲ್ಲ. ಅಂಡ್ ಸೀದಾ ಗ್ರೋ ಆಗ್ತಾ ಇದೆ. ಸೊ ಈಗ ನಾಳೆಗೆ ನಮ್ಗೆ ಈಗ ಈ ಝೋನ್ ಮುಗೀತು, ಈ ಡೋಜಿದು ಕೆಲಸ ಮುಗೀತು. ಈಗ ನಮ್ಗೆ ನೋಡಿ ಎಕ್ಸಾಕ್ಟ್ಲಿ ಈ ಡೋಜ್ ಇದು ರನ್ನಿಂಗ್ ಅಲ್ಸ್ ಬಂದಂತದ್ದು ರ್ಯಾಲಿ, ಒಂದು ಬೇಸು, ಮತ್ತೆ ಫರ್ದರ್ ತಿರ್ಗಾ ರ್ಯಾಲಿ ಮಾಡಿದಂತಹ ಡೋಜಿ 921 ಇಂದ 859 ವರೆಗೆ ಇದೆ. ಈ ಡೋಜಿಯನ್ನ ಮಾರ್ಕ್ ಮಾಡಿ. ಸೊ ಈಗ ತಿರ್ಗಾ ಇದು ರೀಟೆಸ್ಟ್ ಇಲ್ಲಿ ಬಂದು ಅಥವಾ ಈ ಝೋನ್ ವರೆಗೆಲ್ಲ ಬಂದು ಸ್ವಲ್ಪ ಫಾಲ್ ಆದ್ರೂ ಸಹ ಇಲ್ಲಿವರೆಗೆ 758 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲಿಂದ ಮೇಲೆ ಹೋಗ್ಬೇಕು. ಸೊ ಮೇಲೆ ಹೋದಾಗ ಇದು ಝೋನ್ ಇದೆ ಇಂಪಾರ್ಟೆಂಟ್ ಆಗಿ 25,123 ಇಂದ 25,185. ಒಂದು ವೇಳೆ ಗ್ಯಾಪ್ ಅಪ್ ಓಪನ್ ಆದ್ರೂ 286, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ. 25,300 ಇಸ್ ಎ ಸೈಕಾಲಜಿಕಲ್ ಲೆವೆಲ್ ಫಾರ್ ನಿಫ್ಟಿ. ಸೊ ಅದು ದಾಟ್ಲಿಕ್ಕೆ ಸ್ವಲ್ಪ ಟಫ್ ಆಗುತ್ತೆ. ಸೊ ಈ ಝೋನ್ ಅಲ್ಲಿ ಏನಾದ್ರು ವರ್ಕ್ ಆಯ್ತು, ಓಪನ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿಂದ ಮತ್ತೆ ಒಂದು ಫಾಲ್ ಬಂದು ಈ ಝೋನ್ ಇಂದನೇ ಸಪೋರ್ಟ್ ತಗೊಬಹುದು, ಅಥವಾ ಈ ಝೋನ್ ವರೆಗೆ ರೀಟೆಸ್ಟ್ ಗೆ ಬರ್ಬೋದು. ಏನಾಗುತ್ತೆ ಅಂತ ನಾಳೆ, ಅದು ಅಲ್ಲದೆ ನಾಳೆ ಪೊಸಿಷನಿಂಗ್ ಮಾಡ್ಲಿಕ್ಕೆ ಇರುತ್ತೆ ಫ್ರೈಡೆ. ಸೊ ಅವ್ರು ಪೊಸಿಷನಿಂಗ್ ಮಾಡಬೇಕಾದ್ರೆ ಪುಟ್ ಆಪ್ಷನ್ ಅನ್ನ ಸೆಲ್ ಮಾಡ್ಬೇಕಂತಿದ್ರೆ ಅವರು ಪುಟ್ ಆಪ್ಷನ್ ಅನ್ನ ಫಸ್ಟ್ ಇನ್ಕ್ರೀಸ್ ಮಾಡಿ ರೇಟ್ ಅನ್ನ, ಆಮೇಲಿಂದ ಯು ಟರ್ನ್ ಅನ್ನ ಹೊಡಿಬಹುದು. ಓಕೆನಾ? ಯಾಕೆಂದ್ರೆ ಫಸ್ಟ್ ರೇಟ್ ಇನ್ಕ್ರೀಸ್ ಮಾಡ್ಕೊಬೇಕು ಸೆಲ್ ಮಾಡ್ಬೇಕಂತ ಹೇಳಿ. ಅವ್ರು ಕಮ್ಮಿ ರೇಟಲ್ಲೆಲ್ಲ ಸೆಲ್ ಮಾಡಕ್ ಆಗಲ್ಲ. ಸೊ ದಟ್ ರೇಟ್ ಅನ್ನು ಇನ್ಕ್ರೀಸ್ ಮಾಡಿ ಮತ್ತೆ ಸೆಲ್ ಮಾಡ್ತಾರೆ. ಎರಡು ಕಡೆ ಪೊಸಿಷನ್ ಮಾಡೋದ್ರಿಂದ ಮಾರ್ಕೆಟ್ ನಾಳೆ ಖಾಲಿ ಎಲ್ಲಿ ಓಪನ್ ಆಗುತ್ತೋ ಅಲ್ಲಿಂದ ಒಂದು ವಿ ಶೇಪ್ ಬರ್ಬೋದು, ಅಥವಾ
ಮೇಲಿಂದ ಬಂದಿತ್ತಂತಾದ್ರೆ ಗ್ಯಾಪ್ ಅಪ್ ಆಗಿ ಬಂದಿದ್ರೆ ಇಲ್ಲಿಂದ ಒಂದು ವಿ ಶೇಪ್ ಅಂತ ಬರ್ಬೋದು. ಒಂದು ಫಾಲ್ ಮತ್ತೆ ಒಂದು ಹಪ್ ನಾಳೆ ಒಂದು ಆಗುವ ಚಾನ್ಸಸ್ ಇರುತ್ತೆ. ಅಂಡ್ 25,000 ಬ್ರೇಕ್ ಮಾಡಿ ನಿಂತಿರೋದ್ರಿಂದ ಇನ್ನು ನಮ್ಮ ಆಲ್ ಟೈಮ್ ಹೈ ಅನ್ನ ಟಚ್ ಆಗುವ ಚಾನ್ಸಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಏನಾದ್ರೂ ನಮಗೆ ಇಂಟ್ರಾಡೇ ಟ್ರೇಡರ್ಸ್ಗಳು ಆವತ್ತಿನ ಟ್ರೇಡ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡೋದನ್ನ ಕಲಿಯೋಣ. ಓಕೆನಾ? ಈಗ ಇವತ್ತು ನೀವು 1 ಅವರ್ ಝೋನ್ ಅಲ್ಲಿ ಮಾಡಿದ್ರು ಸಹ 1 ಅವರ್ ಝೋನ್ ಅಲ್ಲಿ ಫಸ್ಟ್ ಟೈಮ್ ನಿಮ್ಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಅದಾದ್ಮೇಲಿಂದ ನೋಡಿ ಇಲ್ಲಿ 1 ಅವರ್ ಝೋನು 1 ಅವರ್ ಝೋನು 1 ಅವರ್ ಝೋನ್ ಅಲ್ಲಿ ನಿಮಗೆ ಇದು ಬ್ರೇಕ್ ಆಯ್ತು. ಓಕೆನಾ? ಬ್ರೇಕ್ ಆದಾಗ 1 ಅವರ್ ಝೋನು ಬ್ರೇಕ್ ಆಗಿದೆ ಅಂಡ್ ರೀಟೆಸ್ಟ್ ಆಗ್ತಾ ಇದೆ. ಸಾರಿ, ಜಸ್ಟ್ ಎ ಮಿನಿಟ್. 1 ಅವರ್ ಝೋನು ಬ್ರೇಕು ಆಗಿದೆ, ರೀಟೆಸ್ಟು ಆಗಿದೆ. ಸೊ ರೀಟೆಸ್ಟ್ ಅಲ್ಲಿ ತಗೊಂಡಿದ್ವಿ ಅಂತ ಆದ್ರೆ ನಮ್ಗೆ ಇದೊಂದು ಶಾರ್ಟ್ ಟ್ರೇಡ್ ಆಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಈ ಝೋನ್ ಇಂದ ಬಂದಿರೋದ್ರಿಂದ ಮೇಲೋಗುತ್ತೆ ಇದನ್ನ ಲೆಕ್ಕ ಹಾಕಿದ್ರೆ ಇದು ಒಂದು ನಮಗೆ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿರುತ್ತೆ. ಅದಾದ ನಂತರ ಇಲ್ಲಿ ನೋಡಿ 0.5% ಹೌದು, ನಮ್ಮ ಝೋನು ಎರಡನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಸಿ ಕಡೆನೆ ಕೂತಿದ್ರೆ ನಮಗೆ ಎಗೇನ್ ಇಲ್ಲಿ 0.5 ಇಂದ 1.5 ವರೆಗೂ ಅದಾದ ನಂತರ ಫರ್ದರ್ ಮೂವ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಈಸಿ ಆಗ್ತಿತ್ತು. ನೋಡಿ ಕ್ಲಿಯರ್ ಆಗಿ 1.5 ವರೆಗೂ, ಸಾರಿ 2.5 ವರೆಗೂ ಬಂದಿದೆ. ಸೊ ಈ ರೀತಿ ಮಾರ್ಕೆಟ್ ನಮಗೆ 1 ಅವರ್ ಝೋನು ಮತ್ತೆ ನಮ್ಮ ಈ ಝೋನ್ ಲೈನ್ಸ್ಗಳು ಎರಡನ್ನು ನೀವು ಕಂಪೇರ್ ಮಾಡ್ತಾ ಹೋದಾಗ ನಿಮಗೆ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಬೆನಿಫಿಷಿಯರಿಗೋಸ್ಕರ ಮಾಡ್ತಾ ಇದೀವಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.